ಹಾಯ್ ಫ್ರೆಂಡ್ಸ್, ಗಾನವಿ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಗೋಧಿ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಪಕ್ಕದಲ್ಲೇ ಕಾಣ್ತಾರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು. ಬೆಳಗಿನ ತಿಂಡಿಗೆ ಈಸಿಯಾಗಿ ಮಾಡ್ಕೋಬೋದು ಈ ಗೋಧಿ ದೋಸೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಗೋಧಿ ದೋಸೆ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 3 ಕಪ್ಪಷ್ಟು ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. 3 ಕಪ್ಪು ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು 20ರಿಂದ 22 ಗೋಧಿ ದೋಸೆ ಆಗುತ್ತೆ. ನೀವೇನಾದರೂ ಕಮ್ಮಿ ಮಾಡ್ಕೊಳಗಿದ್ರೆ 1 ಕಪ್ಪು 1.5 ಕಪ್ಪು ಆ ಥರ ಸೇರಿಸ್ಕೋಬೋದು. ನಾನಿಲ್ಲಿ 3 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ನಾನಿಲ್ಲಿ ನೀಟಾಗೆಲ್ಲ ಜರಡಿ ಮಾಡಿ ತೊಗೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಸೇರಿಸ್ಕೊಬೇಕು. ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಉಪ್ಪು ಮತ್ತು ಅಡುಗೆ ಸೋಡಾ ಎರಡೂ ಸೇರಿಸ್ಕೊಂಡಿದ್ದಾಯಿತು. ಒಂದ್ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟು ಅದಕ್ಕೆ ನಾವು ಕಲಿಸ್ಕೊಬೇಕು. ನೀವು ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು 1 ಗಂಟೆ ಇಲ್ದಂಗೆ ನೀಟಾಗಿ ಕಲಿಸ್ಕೊಬೇಕು. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು 1 ಗಂಟೆ ಇಲ್ದಂಗೆ ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ಈ ಗೋಧಿ ದೋಸೆ ಅಂತೂ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗೂ ನಾವು ಮಾಡ್ಕೋಬೋದು. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಕಲಿಸ್ಕೋಬೇಕು. 1 ಗಂಟೆ ಇರಬಾರ್ದು. ದೋಸೆ ಹಿಟ್ಟು ಅದಕ್ಕಿದ್ರೆ ಸಾಕು, ಗೋಧಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಗೋಧಿ ಹಿಟ್ಟೆಲ್ಲ ನೀಟಾಗಿ ಈ ಥರ ಕಲಿಸ್ಕೊಂಡಿದ್ದಾಯಿತು. ಇಷ್ಟಿದ್ರೆ ಸಾಕು, ನೀಟಾಗಿ ದೋಸೆ ಬರುತ್ತೆ. ನಾನಿಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಹಸಿರು ಮೆಣಸಿನ್ಕಾಯಿ ಬೇಕಾದ್ರೂ ಸೇರಿಸ್ಕೊಬೋದು. ಆದರೆ ಚಿಕ್ಕ ಮಕ್ಕಳು ತಿನ್ನೋಕ್ಕಾಗಲ್ಲ. ನಾನು ಚಿಕ್ಕ ಮಕ್ಕಳು ತಿನ್ನಲ್ಲ ಅಂತ ಕೊತ್ತಂಬರಿ ಸೊಪ್ಪು ಒಂದೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಕೊಂಡಿದ್ದಾಯ್ತು. ಈ ಥರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬಿಡಬೇಕು. ನೋಡಿ, ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನೊಂದು ಲಿಡ್ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬಿಡ್ತೀನಿ. ಆಮೇಲೆ ನಾವು ದೋಸೆ ಮಾಡ್ಕೊಬೋದು. ತುಂಬ ಸೂಪರಾಗಿ ಬರುತ್ತೆ. ನೋಡಿ, ಇವಾಗ 15ರಿಂದ 20 ನಿಮಿಷ ಆಗಿದೆ. ಇವಾಗ ಇಷ್ಟ ಆಗಿದ್ರೆ ಸಾಕು. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಗೋಧಿ ದೋಸೆಗೆ ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ಯಾವುದಾದ್ರೂ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ ಎಲ್ಲ ಮಾಡಿದ್ದೀನಿ. ಸಪ್ರೇಟ್ ವಿಡಿಯೋ ಇದೆ, ನಮ್ಮ ಚಾನಲಲ್ಲಿ ಚೆಕ್ ಮಾಡಿ. ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ, ಪಲ್ಯಗಳು ಎಲ್ಲ ಸಿಗುತ್ತೆ. ನೀವು ಈ ದೋಸೆಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಬೋದು. ನಾನಿಲ್ಲಿ ಎಲೆಕೋಸು ಪಲ್ಯ ಮಾಡಿದ್ದೀನಿ. ಬನ್ನಿ ಇವಾಗ ಗೋಧಿ ದೋಸೆ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ತವ ಇಕ್ಕಿದ್ದೀನಿ. ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸಿ ಈರುಳ್ಳಿ ಉಜ್ಜಿಬಿಟ್ಟು ನಾವು ದೋಸೆ ಮಾಡ್ಕೊಬೇಕು. ಆವಾಗ ದೋಸೆ ಒಂದು ಸ್ವಲ್ಪನೂ ಕಿತ್ತೋಗಲ್ಲ. ಒಂದ್ಸಲ ಈರುಳ್ಳಿ ಉಜ್ಜಿದ್ರೆ ಸಾಕು, ಆವಾಗ ಏನು ದೋಸೆ ಕಿತ್ತೋಗಲ್ಲ. ನಾವು ಬೇರೆ ಬೇರೆ ಚಪಾತಿ ದೋಸೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಿತ್ತೋಗುತ್ತೆ. ಈ ಥರ ಒಂದ್ಸಲ ಹಂಗೆ ಮಾಡಿಕೊಂಡು ನಾವು ದೋಸೆ ಮಾಡ್ಕೋಬೋದು. ನೋಡಿ, ದೋಸೆ ಮಾಡ್ಕೊಂಡಿದ್ದಾಯಿತು. ಎಷ್ಟು ಸೂಪರಾಗಿ ಬರುತ್ತೆ. ಒಂದು ಸ್ವಲ್ಪನೂ ಏನು ಕಚ್ಕೊಳ್ಳಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಒಂದು ಸ್ವಲ್ಪನೂ ಕಚ್ಕೊಳ್ಳಲ್ಲ. ನಾನು ಗೋಧಿ ಹಿಟ್ಟು ಬಿಟ್ಟರೆ ಬೇರೆ ಹಿಟ್ಟೇನು ಮಿಕ್ಸ್ ಮಾಡ್ಕೊಂಡಿಲ್ಲ. ಗೋಧಿ ಹಿಟ್ಟಲ್ಲೇ ಇಂಥ ಸೂಪರಾಗಿರೋ ದೋಸೆ ಮಾಡ್ಕೊಬೋದು. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ದೋಸೆ. ನೀವು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಇನ್ನೊಂದು ಅದೇ ಥರ ದೋಸೆ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಬೆಳಗಿನ ತಿಂಡಿಗೆ ಇಲ್ಲ ನಾವು ರಾತ್ರಿಗೆ ಊಟಕ್ಕೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ. ನೋಡಿ, ಈ ಥರ ಮಾಮೂಲಿ ದೋಸೆ ಥರನೇ ಮಾಡ್ಕೊಳ್ಳೋದು. ಈ ಥರ ದೋಸೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಬೇಕು. ಎಣ್ಣೆ ಸೇರಿಸ್ಕೊಂಡಿದ್ದಾದ್ಮೇಲೆ 2 ಕಡೆನೂ ನಾವು ಬೇಯಿಸ್ಕೋಬೇಕು. ಒಂದು ಕಡೆ ಬೆಂದಿದೆ, ಇವಾಗ ಇನ್ನೊಂದು ಕಡೆನೂ ನಾನು ತಿರುವಾಕಿ ಬೇಯಿಸ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪನೂ ಕಚ್ಕೊಳ್ಳಲ್ಲ. ಇವಾಗ ಒಂದು ಕಡೆ ಆಗಿದೆ. ಇವಾಗ 2 ಕಡೆನೂ ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಇಷ್ಟ ಆಗಿದ್ರೆ ಸಾಕು. ನೋಡಿ, ಇವಾಗ ಗೋಧಿ ದೋಸೆ ರೆಡಿ. ಸರ್ವ್ ಮಾಡೋಣ ಬನ್ನಿ. ನೋಡಿ, ಎಷ್ಟು ಸೂಪರಾಗಿದೆ ಗೋಧಿ ದೋಸೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸಿಪಿ. ನೀವು ಇದೇ ಥರ ಈಸಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ. ನಿಮಗೆ ಟೈಮ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.